ಬಣ್ಣ ಬಣ್ಣದ ಚಿಟ್ಟೆಗಳ ಬಗ್ಗೆ ಮಾಹಿತಿ ತಿಳಿದುಕೊಳ್ಳುತ್ತಿರುವ ಜನ. ಹೌದು, ಈ ದೃಶ್ಯಗಳು ಕಂಡು ಬಂದಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ. ರಾಷ್ಟ್ರೀಯ ಚಿಟ್ಟೆಗಳ ಬಗ್ಗೆ ತಿಳಿಯುವ ಹಿನ್ನೆಲೆ ಬನ್ನೇರುಘಟ್ಟದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಇದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ಚಿಟ್ಟೆಗಳ ಜೀವನ ಕ್ರಮ ಹೀಗಿರುತ್ತೆ. ಹೌದು, ಹೀಗೆ ಪಟಪಟನೆ ರೆಕ್ಕೆ ಬಡಿಯುತ್ತಾ ಮಕರಂದ ಹೀರುವ ಕಲರ್ಫುಲ್ ಚಿಟ್ಟೆಗಳನ್ನ ಕಂಡ್ರೆ ಸಾಕು, ಎಂತವರು ಖುಷಿ ಪಡ್ತಾರೆ. ಆದ್ರೆ ಪ್ರಕೃತಿಯಲ್ಲಿ ವಿಶಿಷ್ಟ ಲೈಫ್ ಸ್ಟೈಲ್ ಹೊಂದಿರುವ ಚಿಟ್ಟೆಗಳ ಬಗ್ಗೆ ಅದೆಷ್ಟೋ ಮಂದಿಗೆ ಕಿಂಚಿತ್ತೂ ಮಾಹಿತಿ ಇಲ್ಲ. ಆದ್ರೆ ಇಂದು ರಾಷ್ಟ್ರೀಯ ಚಿಟ್ಟೆಗಳ ಜೀವನ ಕ್ರಮ ಕಲಿಯುವ ದಿನವಾದ್ದರಿಂದ ಬೆಂಗಳೂರು ಹೊರವಲಯ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಚಿಟ್ಟೆ ಪಾರ್ಕ್ ಅಲ್ಲಿ ಚಿಟ್ಟೆಗಳ ಬಗ್ಗೆ ಪ್ರವಾಸಿಗರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಉದ್ಯಾನವನಕ್ಕೆ ಭೇಟಿ ನೀಡಿದ ಪ್ರವಾಸಿಗರಿಗೆ ಚಿಟ್ಟೆ ಪಾರ್ಕ್ ಅಲ್ಲಿ ದೇಶದ ವಿವಿಧ ಕಡೆ ಕಾಣಸಿಗುವ 18 ಪ್ರಭೇದಗಳ ಚಿಟ್ಟೆಗಳ ಬಗ್ಗೆ ಮತ್ತು ಅವುಗಳ ಜೀವನ ಶೈಲಿಯ ಬಗ್ಗೆ ಉದ್ಯಾನವನದ ತಜ್ಞರು ಮಾಹಿತಿ ನೀಡಿದ್ರು. ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ 16 ವಿವಿಧ ಪ್ರಭೇದದ ಚಿಟ್ಟೆಗಳಿವೆ. ಮೊಟ್ಟೆಯಿಂದ ಚಿಟ್ಟೆಯಾಗಲು 4 ಹಂತಗಳು ಬೇಕಾಗುತ್ತದೆ. ಇದಕ್ಕೆ 25 ದಿನಗಳ ಕಾಲಾವಧಿ ಬೇಕು. ಆದ್ರೆ ಅದು ಕೇವಲ 15ರಿಂದ 20 ದಿನ ಬದುಕುತ್ತವೆ. ಜೊತೆಗೆ ಅವುಗಳಿಗೆ ಯಾವ ರೀತಿಯ ಹವಾಮಾನದ ವಾತಾವರಣ ಅಗತ್ಯ, ಜೊತೆಗೆ ಚಿಟ್ಟೆಗಳ ಜೀವನ ಶೈಲಿಯ ಬಗ್ಗೆ ಮಾಹಿತಿ ತಿಳಿದುಕೊಂಡು ಕಲರ್ಫುಲ್ ಚಿಟ್ಟೆಗಳನ್ನ ಕಂಡು ಪ್ರವಾಸಿಗರು ಸಂತಸಗೊಂಡ್ರು. ಸೊ ಇವತ್ತು ಜಸ್ಟ್ ಫ್ರೆಂಡ್ಸ್ ಜೊತೆ ಬನ್ನೇರುಘಟ್ಟ ಸುತ್ತೋಣ ಅಂತ ಬಂದ್ವಿ. ಬಟ್ ಇಲ್ಲಿ ಬಂದ್ಮೇಲೆ ಬಟರ್ಫ್ಲೈ ಪಾರ್ಕಿಗೆ ಬಂದ್ಮೇಲೆ ಗೊತ್ತಾಗ್ತಿದೆ ಇವತ್ತು ಸ್ಪೆಷಲ್ ಡೇ ಅಂತ. ಲರ್ನ್ ಅಬೌಟ್ ಬಟರ್ಫ್ಲೈ ಡೇ ಇವತ್ತು ನಮ್ಗೆ ಗೊತ್ತಿರಲಿಲ್ಲ. ಇಲ್ಲಿ ಬಂದ್ಮೇಲೆ ತಿಳ್ಕೊತಾ ಇದೀವಿ ಬಟರ್ಫ್ಲೈ ಲೈಫ್ ಸೈಕಲ್ ಹೆಂಗಿದೆ ಅಂತ ತಿಳ್ಕೊಂಡ್ವಿ. ಅದಕ್ಕೆ ಇಷ್ಟೇ ಟೆಂಪ್ರೇಚರ್ ಇರಬೇಕು, ಇಲ್ಲ ಅಂದರೆ ಅದಕ್ಕೆ ಅದು ರೆಸ್ಟ್ ಮಾಡುತ್ತೆ ಅಂತ ತಿಳ್ಕೊಂಡ್ವಿ. ಇಲ್ಲಿ ಆಲ್ಮೋಸ್ಟ್ 9 to 10 ಡಿಫ್ರೆಂಟ್ ಸ್ಪೀಶೀಸ್ ಆಫ್ ಬಟರ್ಫ್ಲೈಸ್ ಇದೆಯಂತೆ. ತುಂಬ ಕಡೆ ಬಟರ್ಫ್ಲೈಸ್ ನೋಡೋಕ್ಕೆ ಸಿಗೋದಿಲ್ಲ ನಮಗೆ. ಇದು ಒಂದು ಒಳ್ಳೆ ಪ್ಲೇಸ್ ಬಟರ್ಫ್ಲೈಸ್ ಬಗ್ಗೆ ತಿಳ್ಕೊಳಕ್ಕೆ. ವೆರೈಟೀಸ್ ಸಿಗೋದಿಲ್ಲ ಬೇರೆ ಕಡೆ ಎಲ್ಲ. ಮನೇಲಿ ಸುಮ್ಮನೆ ಜನರಲಾಗಿ ನೋಡ್ತೀವಿ, ನಾವು ಕೈ ಮೇಲೆ ಇಟ್ಕೊಂಡು ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ಬಾಕ್ಸಿಂದ ಅದನ್ನು ರಿಲೀಸ್ ಮಾಡಿದ್ವಿ. ಒಳ್ಳೆ ಎಕ್ಸ್ಪೀರಿಯನ್ಸ್, ಖುಷಿ ಆಯಿತು. ನಮಗೆ ಗೊತ್ತಾಯಿತು ಇವತ್ತು ಚಿಟ್ಟೆ ಬಗ್ಗೆ ತಿಳ್ಕೊಳೋ ದಿನ ಅಂತ. ನಮ್ಮೂರ ಕಡೆ ಎಲ್ಲ ಚಿಟ್ಟೆನ ಮಾಮೂಲಿಯಾಗಿ ನೋಡ್ತಿದ್ವಿ. ಆದರೆ ಇಲ್ಲಿ ಬಂದಮೇಲೆ ಅದ್ರ ಲೈಫ್ ಸೈಕಲ್ಲು, ಅದ್ರ ಮೊಟ್ಟೆ ಇಡೋದು ಆಗಲಿ, ಅದ್ರ ಲಾರ್ವಾ ಪ್ಯೂಪ ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಅದು ಲಾರ್ವಾ ಪ್ಯೂಪ ಎಗ್ ಆಗೋಕ್ಕೆಲ್ಲ 25 ಡೇಸ್ ಅದೇ ತಗೊಳುತ್ತೆ. ಆದರೆ ಅದು ಬದುಕೋದು ಮಾತ್ರ 15 ಡೇಸ್. ಅದು ಎಷ್ಟು ಸೆನ್ಸಿಟಿವು, ಅದಕ್ಕೆ ಯಾವ ಥರ ಟೆಂಪರೇಚರ್ ಬೇಕು, ಅದ್ರ ಬಗ್ಗೆ ಎಲ್ಲ ಇಲ್ಲಿ ಬಂದಮೇಲೆ ನಮ್ಗೆ ಚೆನ್ನಾಗಿ ಹೇಳ್ಕೊಟ್ರು, ತಿಳ್ಕೊಂಡ್ವಿ. ಇನ್ನು 18 ಪ್ರಭೇದದ ಚಿಟ್ಟೆಗಳಲ್ಲಿ 12 ಪ್ರಭೇದಗಳನ್ನ ಬನ್ನೇರುಘಟ್ಟ ಚಿಟ್ಟೆ ಪಾರ್ಕ್ನಲ್ಲಿ ಸಂತಾನೋತ್ಪತ್ತಿ ಮಾಡಲಾಗ್ತಿದೆ. ಮೊಟ್ಟೆಯಿಂದ ಚಿಟ್ಟೆಗಳಾಗಲು 20ರಿಂದ 25 ದಿನಗಳು ಬೇಕು. ಮೊಟ್ಟೆ, ಕ್ಯಾಟರ್ ಪಿಲ್ಲರ್ ಅಥವಾ ಲಾರ್ವಾ ಮತ್ತು ಪ್ಯೂಪಾ ಹಂತದ ಬಳಿಕ ಚಿಟ್ಟೆಯಾಗಿ ಹೊರಬರುತ್ತದೆ. 30% ಚಿಟ್ಟೆಗಳನ್ನ ಸಂತಾನೋತ್ಪತ್ತಿಗೆ ಪ್ರತ್ಯೇಕಿಸಿ ಉಳಿದ ಚಿಟ್ಟೆಗಳನ್ನ ಪ್ರವಾಸಿಗರ ವೀಕ್ಷಣೆಗೆ ಗ್ಯಾಲರಿಯಲ್ಲಿ ಬಿಡಲಾಗುವುದು. ಅಂದ ಹಾಗೆ ಚಿಟ್ಟೆಗಳು ಕ್ಯಾಟರ್ ಪಿಲ್ಲರ್ ಮತ್ತು ಪ್ಯೂಪಾ ಹಂತದಲ್ಲಿದ್ದಾಗ ಕಂಡ್ರೆ ಬೆಳೆ ಹಾಳು ಮಾಡುತ್ತವೆ ಅಂತ ಜನ ಕೊಲ್ತಾರೆ. ಚಿಟ್ಟೆಗಳ ಸಂರಕ್ಷಣೆ ಜೊತೆಗೆ ಜನರಿಗೆ ಅರಿವು ಮೂಡಿಸುವ ಸಲುವಾಗಿ ಚಿಟ್ಟೆಗಳ ಸಂತಾನೋತ್ಪತ್ತಿ ಮಾಡಲಾಗ್ತಿದೆ. ಸದ್ಯ ನಮ್ಮ ರಾಜ್ಯದ ಸದರನ್ ಬರ್ಡ್ ವಿಂಗ್, ಮಹಾರಾಷ್ಟ್ರದ ಬ್ಲೂಮರ್ ಬನ್, ಬ್ಲೂ ಬಾಟಲ್, ಟೇಲ್ಜೆ ಮತ್ತು ಗ್ರೇಟ್ ಅರೇಂಜರ್ ತಮ್ಮ ಬಣ್ಣದ ಮೂಲಕ ಪ್ರವಾಸಿಗರನ್ನ ಸೆಳೆಯುತ್ತಿವೆ ಅಂತ ಚಿಟ್ಟೆ ಪಾರ್ಕಿನ ಅಧಿಕಾರಿಗಳು ತಿಳಿಸಿದ್ದಾರೆ. ಇವತ್ತು ಲರ್ನ್ ಅಬೌಟ್ ಬಟರ್ಫ್ಲೈಸ್ ಡೇ ಅಂತ. ಸೊ ಬಟರ್ಫ್ಲೈಸ್ ಬಗ್ಗೆ ನಾವು ತಿಳ್ಕೊಂಡಿರ್ತೀವಿ, ಕೇಳಿರ್ತೀವಿ. ಬಟ್ ಅದನ್ನು ಟು ದ ಕೋರ್ ಅಂದರೆ ಇಂಟೀರಿಯರ್ ನಾವು ಎಲ್ಲ ಬರೋ ಜನಗಳಿಗೆ ತಿಳಿಸ್ಬೇಕು ಅಂತ ಹೇಳಿ ಇದೊಂದು ಡೇನ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಜನರು ಹೊರಗಡೆ ಬಟರ್ಫ್ಲೈಸ್ನ ನೋಡಿರ್ತಾರೆ, ಆದರೆ ಅವುಗಳ ಕಂಪ್ಲೀಟ್ ಲೈಫ್ ಸೈಕಲ್ ಗೊತ್ತಿರೋದಿಲ್ಲ. ಬಟರ್ಫ್ಲೈಸ್ನ ಕನ್ಸರ್ವ್ ಮಾಡಲಿಕ್ಕೆ ಎಲ್ರಿಗೂ ಇಷ್ಟ, ಆದರೆ ಲಾರ್ವಾ, ಪ್ಯೂಪಾ, ಎಗ್ಸ್ ಬಗ್ಗೆ ಯಾರಿಗೂ ಐಡಿಯಾ ಇಲ್ಲ. ಲಾರ್ವಾಗಳನ್ನ ಕೊಲ್ತಾರೆ, ಆದರೆ ಬಟರ್ಫ್ಲೈಸ್ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಾರೆ. ಅದೊಂದೇ ಕಾರಣಕ್ಕೆ ಇವತ್ತು ನಾವೇನು ಮಾಡಿದ್ದೀವಿ, ಕಂಪ್ಲೀಟ್ ಬಟರ್ಫ್ಲೈ ಲೈಫ್ ಸೈಕಲ್ನ ಜನರಿಗೆ ತೋರಿಸ್ತಾ ಇದ್ವಿ ಆ್ಯಂಡ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ವಿ. ಸೊ ಲಾರ್ವಾ ಮತ್ತು ಪ್ಯೂಪಾನ ನಾವು ಕನ್ಸರ್ವ್ ಮಾಡಿದ್ವಿ ಅಂದರೆ ಆಟೋಮೆಟಿಕಲಿ ಏನಾಗುತ್ತೆ, ಬಟರ್ಫ್ಲೈಸ್ ಕನ್ಸರ್ವ್ ಆಗ್ತವೆ. ಒಟ್ನಲ್ಲಿ ವಿಶೇಷ ಜೀವನ ಶೈಲಿ ಹೊಂದಿರುವ ಚಿಟ್ಟೆಗಳ ಜಾಗೃತಿ ದಿನವನ್ನ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಆಚರಣೆ ಮಾಡುವ ಮೂಲಕ ಪ್ರವಾಸಿಗರಿಗೆ ಚಿಟ್ಟೆಗಳ ಬಗ್ಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಿದ್ದು, ನೀವು ಒಮ್ಮೆ ಭೇಟಿ ಕೊಟ್ಟು ಸುಂದರವಾದ ಪ್ರಕೃತಿ ಸೌಂದರ್ಯದ ಮಧ್ಯೆ ವಿಧ ವಿಧವಾದ ಪತಂಗಗಳು ಸ್ವಚ್ಛಂದ ಹಾರಾಟದ ಸುಂದರ ದೃಶ್ಯವನ್ನ ಕಣ್ತುಂಬಿಕೊಳ್ಳಬಹುದಾಗಿದೆ. ಮೂರ್ತಿ ಸಿ, ಜಿ ಕನ್ನಡ ನ್ಯೂಸ್, ಆನೇಕಲ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್,
292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.